ಸೊ ಇಲ್ಲಿ ನಿಮಗೆ ಇಂಟಿಗ್ರೇಷನ್ ಅಲ್ಲಿ ನಾನು ತಗೊಂಡಂಥ ಚಾಪ್ಟರ್ ಇಂಟಿಗ್ರೇಷನ್ ಮತ್ತೆ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಅಲ್ಲಿ ಸೊ ಕಾಂಪಿಟೇಟಿವ್ ಪಾರ್ಟ್ ಇಷ್ಟು ಕಂಪ್ಲೀಟ್ ಆಗಿದೆ. ಇನ್ನೊಂದು ಟಾಪಿಕ್ ಉಳ್ಕೊಂಡಿದೆ, ಕಂಟಿನ್ಯೂಟಿ, ಲಿಮಿಟ್ಸ್ ಅಂಡ್ ಕಂಟಿನ್ಯೂಟಿ. ಅದನ್ನ ನೆಕ್ಸ್ಟ್ ನೋಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಇವಾಗ ಟೈಮ್ ಇದೆ. ಇವಾಗ ನನಗೆ 1 ಅವರ್ ಅಥವಾ 2 ಅವರ್ಸ್ ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ಏನು ಮಾಡೋಣ ಅಂತಂದರೆ ಇಂಟಿಗ್ರೇಷನ್ ಅಲ್ಲಿ ಸಮ್ ಇಂಪಾರ್ಟೆಂಟ್ ಏರಿಯಾಗಳು ಎಲ್ಲೆಲ್ಲಿ ಬರ್ತವೆ ನೋಡ್ಕೊಂಬರೋಣ. ಮತ್ತೆ ಸಾಧ್ಯವಾದಷ್ಟು ಅವುಗಳನ್ನ ಡಿರೈವ್ ಮಾಡ್ತಾ ಹೋಗೋಣ. ಓಕೆ, ನೀವಿಲ್ಲಿ ನೋಡಿ ಮಕ್ಕಳ, ನಿಮಗೆ ಸೊ 22 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು ಇಂಟಿಗ್ರೇಷನ್ ಅಲ್ಲಿ. ನಿಮಗೆ ಇದನ್ನ ಕರೆಕ್ಟಾಗಿ ಗ್ಯಾಪ್ ಇಟ್ಕೋಬೇಕು. ಮತ್ತೆ ಇಂಟಿಗ್ರೇಷನ್ ತುಂಬಾ ಡಿಫಿಕಲ್ಟ್, ಹಾಗಾಗಿ ಇದನ್ನ ಸ್ಕಿಪ್ ಮಾಡೋಣ. ಸ್ಕಿಪ್ ಮಾಡಬೇಡಿ, ತುಂಬಾ ಈಸಿ. ಸೊ ಎಲ್ಲೆಲ್ಲಿ ಓದ್ಬೇಕಂತ ಹೇಳ್ಕೊಡ್ತೀನಿ. ಅಟ್ಲೀಸ್ಟ್ 18 ಮಾರ್ಕ್ಸ್ ಆದ್ರೂ ಬರುತ್ತೆ, ಅಟ್ಲೀಸ್ಟ್ 18. ಓಕೆ, ನೀವು ಅಲ್ಲಿ ಒಟ್ಟು 9 ಫಾರ್ಮುಲಾಗಳನ್ನ ನೋಡಿದ್ದೀರಾ. ಆ 9 ಫಾರ್ಮುಲಾಗಳನ್ನ ಲಿಸ್ಟ್ ಮಾಡೋಣ. ಫಸ್ಟ್ ಇಂಟಿಗ್ರೇಷನ್ ಆಫ್ 1/x² ಮೈನಸ್ a² ಇಂಟು dx is equal to 1/2a log of modulus of x minus a divided by x plus a plus integration constant. First formula. Second formula, so integration of 1/a² minus x² into dx is equal to 1/2a into log of modulus of a plus x divided by a minus x plus integration constant. Third formula, integration of 1/square root of x² plus a² into dx is equal to 1/a into tan inverse x by a plus integration constant. Next one, integration of 1/square root of a² minus x² into dx is sin inverse x by a plus integration constant. Next one, integration of 1/square root of x² minus a² into dx is a log of modulus of x plus, right, x plus square root of x² minus a² plus integration constant. So next one, integration of 1/square root of x² plus a² into dx is log of modulus of x plus square root of x² plus a² plus integration constant. ಇವು ಒಂದು ಸೆಟ್ ಅಲ್ಲಿ ಇದಾವೆ ಫಾರ್ಮುಲಾಗಳು. ಇನ್ನು 3 ಫಾರ್ಮುಲಾ ಇದಾವೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಲ್ಲಿ. ಯಾವ್ಯಾವು? ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ x² minus a² into dx is x by 2 into square root of x² minus a² minus a² by 2. So log of modulus of x plus square root of x² minus a² into plus integration constant. Next one, integration of square root of a² minus x² into dx is x by 2 square root of a² minus x² plus a² by 2 into sin inverse x by a plus integration constant. Last formula, integration of square root of x² plus a² into dx is x by 2 into square root of x² plus a² plus a² by 2 into log of modulus of x plus square root of x² plus a² plus integration constant. ನೋಡಿ, ಇಷ್ಟು ನೋಡ್ಬೇಕು ನೋಡಿ ಮಕ್ಕಳಲ್ಲಿ. ಇಷ್ಟು ಫಾರ್ಮುಲಾಗಳನ್ನ ಡಿರೈವ್ ಮಾಡಿದ್ರೆ ಸೊ ನಿಮ್ಗೆ 5 ಮಾರ್ಕ್ಸ್ ಕಂಪಲ್ಸರಿ ಬರುತ್ತೆ, ಕಂಪಲ್ಸರಿ. ಮತ್ತೆ ಇವನ್ನ ಸರ್ ಗ್ಯಾಪ್ ಇಟ್ಕೊಳ್ಳೋದು ಹೇಗೆ ಸರ್ ಅಂತ ನೀವು ನೋಡ್ಬೋದು. ಫಾರ್ಮುಲಾ ಇವು ಗ್ಯಾಪ್ ಇಟ್ಕೊಳ್ಳೇಬೇಕು. ಮತ್ತೆ ಒಂದೊಂದಕ್ಕೂ ಒಂದೊಂದು ಮೆಥಡ್ ಇದೆ. ಆ ಮೆಥಡ್ ಗಳನ್ನ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಗ್ಯಾಪ್ ನ ಇಟ್ಕೊಳ್ಳೋದಕ್ಕಿಂತ ಜನರಲ್ ಆಗಿ ಯಾವ ರೀತಿ ಅವುಗಳನ್ನ ಪ್ರೂವ್ ಮಾಡ್ಕೊಂಡು ಹೋಗ್ಬೇಕು 1 by 1, ಇದನ್ನ ಫಸ್ಟ್ ಕಲ್ತ್ಕೋಬೇಕು. ಇಲ್ಲಿ ಅರ್ಥ ಆಗ್ತಿದ್ಯಾ? ಸೊ ಟೋಟಲಿ 1 2 3 4 5 6 7 8 9 ಫಾರ್ಮುಲಾ ಇದಾವೆ. ಈ 9 ಫಾರ್ಮುಲಾ ಕಲಿಯೋದ್ರಿಂದ ನೋಡಿ ಎಕ್ಸೆಪ್ಷನ್ ಇದೆ. ಅದರಲ್ಲೂ
ಈ 1, 2, 3 ಇದಾವಲ್ಲ, ಲಾಸ್ಟ್ 3 ಫಾರ್ಮುಲಾ. ಈ 3 ಫಾರ್ಮುಲಾ ಕಲಿಯೋದ್ರಿಂದ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಅಲ್ಲಿ ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ 3 ಫಾರ್ಮುಲಾ ಮೇಲೆ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ 10 ಮಾರ್ಕ್ಸ್ಗೆ. ಅಂದ್ರೆ 5 ಮಾರ್ಕ್ಸ್ ಹೆಲ್ಪ್ ಆಗುತ್ತೆ, 3 ಮಾರ್ಕ್ಸ್ಗೆ ಅಪ್ರಾಕ್ಸಿಮೇಟ್ಲಿ ಏನು ಹೆಲ್ಪ್ ಆಗಂಗಿಲ್ಲ. 5 ಮಾರ್ಕ್ಸ್ಗೆ ಅಂತೂ ಹೆಲ್ಪ್ ಆಗುತ್ತೆ ಈ ಲಾಸ್ಟ್ 3 ಫಾರ್ಮುಲಾ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಅಲ್ಲಿ. ಕರೆಕ್ಟಾ? ಏರಿಯಾ ಆಫ್ ದಿ ಎಲಿಪ್ಸ್ ಕೇಳಿದ್ರೆ ಇದೇ ಫಾರ್ಮುಲಾನೇ ಬೇಕಲ್ಲಿ. ಓಕೆ, ಸೊ ಹಾಗಾಗಿ ಈ 3 ಫಾರ್ಮುಲಾ ಇಂಪಾರ್ಟೆಂಟ್ ಅಲ್ಲೂ ಕೂಡ. ಹಾಗಾಗಿ ಇವನ್ ಗ್ಯಾಪ್ ಇಟ್ಕೋಬೇಕು. ಮತ್ತೆ ಈ 9 ಫಾರ್ಮುಲಾ ಏನಿದಾವೆ ಥಿಯರಿನಲ್ಲಿ ಬೇಕೇ ಬೇಕು. ಈ ಫಾರ್ಮುಲಾ ಬಿಟ್ಟು ಈ ಚಾಪ್ಟರ್ ಕಲಿಯಕ್ಕಾಗಲ್ಲ. ಹಾಗಾಗಿ ಏನ್ ಮಾಡೋದು ಸರ್ ಕಲಿಯಕ್ಕೆ ಅಂತಂದ್ರೆ, ಸೊ ಜಸ್ಟ್ ಮಲ್ಕೋಬೇಕಾದ್ರೆ ಒಂದು ಡಿರೈವೇಶನ್ ಅನ್ನ ಬರೀತು. ಸೊ ಮಲ್ಕೋಬೇಕಾದ್ರೆ ಬಿಫೋರ್ ಗೋಯಿಂಗ್ ಟು ಸ್ಲೀಪಿಂಗ್ ಬೆಡ್ ಒನ್ಸ್ ರೈಟ್ ಒನ್ ಡಿರೈವೇಶನ್, ಇಟ್ಸ್ ಎನಫ್. ಡೈಲಿ ಒನ್ ಡಿರೈವೇಶನ್. ಸೊ ಅಟ್ ದ ಎಂಡ್ ಆಫ್ ಸೊ ನಿಮ್ಗೆ ಏನು ಎಕ್ಸಾಮ್ ಬರುತ್ತೆ ಅಲ್ಲಿಗೆ ನೀವೇನಾಗಿರ್ತೀರ ಅಂದ್ರೆ ಇಸ್ ಮಾಸ್ಟರ್. ಸೊ ಈ 9 ಫಾರ್ಮುಲಾದಲ್ಲಿ ಯು ಆರ್ ಬಿಕಮಿಂಗ್ ಮಾಸ್ಟರ್ ಆಗಿರ್ತೀರ. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ನಾನು ಹೇಳಿದ ಕೆಲಸನ ಕರೆಕ್ಟ್ ಆಗಿ ಮಾಡ್ಬೇಕು ಮಕ್ಕಳ. ಸೊ ನಾನು ಏನ್ ಹೇಳ್ತೀನಿ ಅದನ್ನ ಮಾಡಿ ನಿಮ್ಗೆ ರಿಸಲ್ಟ್ ಖಂಡಿತ ಬರುತ್ತೆ. ಈ 9 ಫಾರ್ಮುಲಾನ ನೀವೇನ್ ನೋಟ್ಸ್ ಬರ್ದಿದ್ದೀರಾ ಅದ್ ಬಿಟ್ಬಿಡಿ, ನೋಟ್ಸ್ ಅನ್ನ ಒಂದ್ ಕಡೆ ಇರ್ಲಿ. ಈ 9 ಫಾರ್ಮುಲಾನ ಏನ್ ಮಾಡ್ಬೇಕಂದ್ರೆ ಈ ಫಾರ್ಮುಲಾನ ಬರಿಬೇಕು, ಈ ಫಾರ್ಮುಲಾನ ಡಿರೈವ್ ಮಾಡ್ಬೇಕು, ಈ ಫಾರ್ಮುಲಾ ಡಿರೈವ್ ಮಾಡ್ಬೇಕು. ಸೊ ಅದನ್ನ ಒಂದ್ ವೇಸ್ಟ್ ಪೇಪರ್ ಅಲ್ಲಿ 10 ಟೈಮ್ಸ್ ಫಾರ್ಮುಲಾ ಪ್ರಾಕ್ಟೀಸ್ ಮಾಡ್ಬೇಕು. 10 ಟೈಮ್ಸ್ ಫಾರ್ಮುಲಾನ ಬರ್ದು ಪ್ರಾಕ್ಟೀಸ್ ಮಾಡ್ಬೇಕು. ಬರುತ್ತೆ ಆದ್ರೂ ಬರೀಬೇಕು. ಓಕೆ, ಬರೀ ಜಸ್ಟ್ ಫಾರ್ಮುಲಾನ ಡಿರೈವೇಶನ್ ಒಂದ್ಸಲ ಸ್ಟೆಪ್ಗಳು ನೋಡ್ಕೊಂತ ಹೋಗ್ಬೇಕು. ಏನ್ ತಗೋತಾ ಇದ್ರೆ ಸ್ಟೆಪ್, ಯಾವ್ಯಾವ ಸ್ಟೆಪ್ ಹೇಗ್ ಬರ್ತಾ ಇದೆ ಇದನ್ನ ನೋಡ್ತಾ ಹೋಗ್ಬೇಕು ನೀವು. ಅರ್ಥ ಆಗ್ತಿದೆಯಲ್ಲ? ಈ ಒಂದು ಪ್ರಾಬ್ಲಮ್ ನ, ಈ ಡಿರೈವೇಶನ್ ನ, ಈ ಒಂದು ಸೊ ಏನಿದೆ ಫಾರ್ಮುಲಾನ ಗ್ಯಾಪ್ ಇಟ್ಕೋಬೇಕು. ಈ ಕಾನ್ಸೆಪ್ಟ್ ಮೈಂಡ್ ಸೆಟಪ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಏನಾದ್ರು ಇದ್ರೆ ಈ ತರ ಮೈಂಡ್ ಸೆಟಪ್ ಅದನ್ನ ಸೊ ಪ್ಲೀಸ್ ಅದನ್ನ ಕಿತ್ತಾಕ್ಬಿಡಿ. ಏನ್ ಮಾಡ್ಬೇಕು ಇಲ್ಲಿ ನೀವು ಅಂತಂದ್ರೆ, ಯಾವುದೇ ಕಾನ್ಸೆಪ್ಟ್ ಅನ್ನ ಕಲಿಬೇಕಾದ್ರೆ ನೀವು ಇಸ್ ವೆರಿ ತುಂಬಾ ಈಸಿ. ನಿಮಗೆ ಕಷ್ಟ ಅನ್ಸ್ಬೋದು, ಇಸ್ ವೆರಿ ವೆರಿ ಈಸಿ ಒಂದ್ಸಲ ಅಪ್ಡೇಟ್ ಆಗಿದ್ದಕ್ಕೆ. ಸೊ ಇದನ್ನ ಹೆಂಗ್ ಗ್ಯಾಪ್ ನ ಇಟ್ಕೊಳ್ಳೋದಕ್ಕಿನ್ನ ಸೊ ಇದನ್ನ ಹೆಂಗ್ ರೀಚ್ ಆಗೋದು ಅಂತ ಥಿಂಕ್ ಮಾಡಿ ಒಂದ್ಸಲ. ಸೊ ಇಸ್ ವೆರಿ ವೆರಿ ಈಸಿ ಆಗಿಬಿಡುತ್ತೆ. ಓಕೆನಾ? ಇದರಲ್ಲಿ ಇವಾಗ 1 by 1 ತುಂಬಾ ನಿಧಾನಕ್ಕೆ ಸೊ ಸವಿವರವಾಗಿ ಸುಮ್ಮನೆ ಹೇಳ್ಕೊಂತ ಬರ್ತೀನಿ. ಸೊ ಕೇಳ್ತಾ ಹೋಗ್ಬೇಕು. ಸೊ ಮಿಸ್ ಮಾಡಬಾರ್ದು. ಎಲ್ಲಾದ್ರೂ ಡೌಟ್ ಬಂದ್ರೆ ಕೇಳ್ಬೇಕು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇವಾಗ ಇದೇ ಡಿರೈವೇಶನ್ ಗಳನ್ನ ಇನ್ನೊಂದ್ಸಲ ಡಿರೈವ್ ಮಾಡ್ತಾ ಇದ್ದೀನಿ. ಸೊ ಇವುಗಳನ್ನ ತುಂಬಾ ಕಂಪ್ಲೀಟ್ ಆಗಿ ಕಲಿಬೇಕು. ಈ 9 ಫಾರ್ಮುಲಾ ಜೊತೆಗೆ ಇನ್ನು ಒಂದೇ ಒಂದು ಫಾರ್ಮುಲಾನ ಆಡ್ ಮಾಡ್ಕೋಬೇಕು. ಈ 9 ಫಾರ್ಮುಲಾಗಳ ಜೊತೆಗೆ ಇನ್ 1 ಫಾರ್ಮುಲಾ ಆಡ್ ಮಾಡ್ಕೋಬೇಕು. ಯಾವ್ದಪ್ಪ ಅಂತಂದ್ರೆ ಅದು ನೋಡಿ, ಸಪೋಸ್ ಏನಾದ್ರೂ ಕ್ವಾಡ್ರಾಟಿಕ್ ಈಕ್ವೇಶನ್ ಇದ್ರೆ ax² + bx + c ಇದ್ರೆ ಅದನ್ನ ಹೀಗೆ ಬರೀಬಹುದು. a × x + b/2a ಹೋಲ್ ಸ್ಕ್ವೇರ್ + c/a - b²/4a². ಓಕೆನಾ? ಈ ಫಾರ್ಮುಲಾ ಗ್ಯಾಪ್ ಇಟ್ಕೋಬೇಕು. ಯಾಕಂದ್ರೆ ಸಪೋಸ್ ಇಂಟಿಗ್ರೇಷನ್ ಆಫ್ 1/, ಕ್ವಾಡ್ರಾಟಿಕ್ ಈಕ್ವೇಶನ್ ಇತ್ತಾ, ಸಪೋಸ್ ಇದು ಕನ್ವರ್ಟ್ ಆಗ್ಬೋದು. ಅವಾಗ ಸೊ ನಿಮಗೆ ಫ್ಯಾಕ್ಟರೈಸೇಷನ್ ಮಾಡಿ ಸಮ್ ಆಫ್ ಸ್ಕ್ವೇರ್ಸ್ ಆಫ್ 2 ಫ್ಯಾಕ್ಟರ್ ಆಗಿ ಬರ್ಕೊಳಕ್ ಬರ್ತಾ ಇಲ್ಲ ಆ ಸರ್ಟನ್ ಸ್ಟೇಜ್ ಅಲ್ಲಿ ಇದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡ್ಬಿಡಿ, ನಿಮ್ಗೆ ಬರುತ್ತೆ ಇಂಟಿಗ್ರೇಷನ್ ಆಫ್ 1/, ಸೊ ಡಿಫರೆನ್ಸ್ ಆಫ್ ಸ್ಕ್ವೇರ್ಸ್ ಆಫ್ 2 ಟರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಅವಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಇದ್ರ ಹಿಂಗ್ ಥಿಂಕ್ ಮಾಡ್ಬೇಕು ನೀವು. ನೆಕ್ಸ್ಟ್ ಸಪೋಸ್ ಸೊ ಇಂಟಿಗ್ರೇಷನ್ ಆಫ್ 1/, ಕಾನ್ಸ್ಟೆಂಟ್ ಸ್ಕ್ವೇರ್ - x² ಆಗಿ ಬರೆಯಕ್ ಬರ್ತಿಲ್ಲ, ಅವಾಗ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅದಾಗ್ತದೆ ಮಕ್ಕಳ. ನೋಡಿ, ಈ ಫಾರ್ಮುಲಾ ಎಲ್ಲ ಈ 9 ಫಾರ್ಮುಲಾ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಸಮ್ ಆಫ್ ಸ್ಕ್ವೇರ್ಸ್ ಆಫ್ 2 ಟರ್ಮ್ ಆಗಿ ಬರೀಬೇಕಂದ್ರೆ ಇದೇ ಫಾರ್ಮುಲಾ ಬೇಕು. ಹಾಗಾಗಿ ಇದು ಫಾರ್ಮುಲಾ ಬಿಡಬಾರ್ದು ನೀವು. ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಕ್ವೇರ್ ರೂಟ್ ಒಳಗೆ ಏನಿದೆ ಡಿಫರೆನ್ಸ್ ಆಫ್ ಸೊ ಕಾನ್ಸ್ಟೆಂಟ್ ಅಂಡ್ ವೇರಿಯಬಲ್ ಇದೆ. ಇದೇ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸಪೋಸ್ ಇಂಟಿಗ್ರೇಷನ್ ಆಫ್ 1/, ಸ್ಕ್ವೇರ್ ರೂಟ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಇತ್ತಾ, ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ 1/, ಸ್ಕ್ವೇರ್ ರೂಟ್ ಆಫ್ x² - x² ಕನ್ವರ್ಟ್ ಮಾಡಕ್ ಆಗ್ತಾ ಇಲ್ಲ ಅಲ್ಲಿ, ಅವಾಗ ಏನ್ ಮಾಡ್ಬೇಕು? ಇದೇ ಫಾರ್ಮುಲಾ ಯೂಸ್ ಮಾಡ್ಬೇಕು. ಇದೇ ಫಾರ್ಮುಲಾದ ಮೇಲೆ 9 ಫಾರ್ಮುಲಾ ಡಿಪೆಂಡ್ ಆಗಿರೋದು. ಓಕೆ, ಸಪೋಸ್ 1/, ಸೊ ಇಂಟಿಗ್ರೇಷನ್ ಆಫ್ 1/, ಸ್ಕ್ವೇರ್ ರೂಟ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಇತ್ತಾ, ಅದೇ ಫಾರ್ಮುಲಾ ಯೂಸ್ ಮಾಡ್ಬೇಕು. x² + a² ಕನ್ವರ್ಟ್ ಆಗ್ಬೇಕಂದ್ರೆ ಸೊ ಇದಕ್ಕೂ ಅಷ್ಟೇ, ಈ ಒಂದು ಫಾರ್ಮುಲಾಗೂ ಅಷ್ಟೇ, ಈ ಫಾರ್ಮುಲಾಗೂ ಅಷ್ಟೇ. ಈ 9 ಫಾರ್ಮುಲಾಗೆ ಇದೊಂಥರ ಬೂಸ್ಟ್ ಇದೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ಈ ಫಾರ್ಮುಲಾನ ಸೊ ಬಿಡ್ಲೇಬಾರ್ದು. ಓಕೆನಾ? ಈ ಎಷ್ಟು ಕಲಿತೀರಾ? ಸೊ ಹಾಗಾದ್ರೆ 1 by 1 ನೋಡೋಣ. ಎಸ್,
ಫಸ್ಟ್ ಫಾರ್ಮುಲಾ ಸೊ ಇಂಟಿಗ್ರೇಷನ್ ಆಫ್ ಇಲ್ಲೇ ಕೇಳ್ಬೇಕು, ಏನೇ ಡೌಟ್ ಬಂದ್ರು ಅಲ್ಲಿ ಕೇಳ್ಬೇಕು, ಸರ್ ಈ ಸ್ಟೆಪ್ ಅಲ್ಲಿ ಬರ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ನನಗೆ. ಓಕೆ, ಸೊ ಒನ್ಸ್ ಎಕ್ಸ್ಪ್ಲೈನ್ ಮಾಡಿದ್ರೆ ಖಂಡಿತ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಫಾರ್ಮುಲಾ ಏನಿತ್ತು, ಇಂಟಿಗ್ರೇಷನ್ ಆಫ್ 1/x² minus a² into dx is equal to 1/2a into log of modulus of x minus a divided by x plus a plus integration constant. ಮಕ್ಕಳು ನೋಡ್ಬೇಕು, ಇಲ್ಲಿ ಎರಡು ಲಾಗ್ ಅಲ್ಲಿ ಬರ್ತಕ್ಕಂಥವು 1/x² minus a² 1/a² minus x² ಕನ್ಫರ್ಮ್ ಮಾಡಿ ಈ ಕಡೆ ಹಾಕೋಬಿಡ್ಬೇಕು ತಲೆಗೆ. ಹೇಳೋದನ್ನ ಅರ್ಥ ಮಾಡ್ಕೋಬೇಕು. 1/x² minus a² minus x² ಪ್ರೂವ್ ಮಾಡ್ತಕ್ಕಂಥದ್ದು ಎರಡು ಒಂದೇ ಮೆಥಡ್. ಓಕೆನಾ? 1/x² minus a² ಬರಲಿ, 1/a² minus x² ಬರಲಿ. ಸೊ ಲಾಗ್ ಬರುತ್ತೆ, x minus a ಬರುತ್ತೆ, x plus a ಬರುತ್ತೆ. 1/2a ಎರಡು ಫಾರ್ಮುಲಾದಲ್ಲಿ ಬರ್ತವೆ. ಒಂದರಲ್ಲಿ x minus a x plus a ಬರುತ್ತೆ, ಒಂದರಲ್ಲಿ a plus x divided by a minus x ಬರುತ್ತೆ. ಇಷ್ಟೇ ಡಿಫರೆನ್ಸ್. ಓಕೆ ನೋಡಿ, 1/2a ಬಂದೇ ಬರುತ್ತೆ, ಅದನ್ನ ಯಾವಾಗ ಇಟ್ಕೋಬೇಕು. ಸೊ ಲಾಗ್ ಬರುತ್ತೆ. ಹಾಗಾದ್ರೆ x minus a ಯಾವ ಬರುತ್ತೆ ಅಂದ್ರೆ ಇಲ್ಲಿ x² minus a² ಬಂದಾಗ ಸೊ ಇಲ್ಲಿ x plus a ಬರುತ್ತೆ. ನೆಕ್ಸ್ಟ್ a² minus x² ಬಂದ್ರೆ ಇಲ್ಲಿ a plus x ಬರುತ್ತೆ, ಡಿನಾಮಿನೇಟರ್ ಅಲ್ಲಿ a minus x ಬರುತ್ತೆ. ಓಕೆ, ಇದನ್ನ ಹೇಗೆ ಡಿರೈವ್ ಮಾಡೋದಂದ್ರೆ, ಸೊ ಇಂಟಿಗ್ರಾಂಡ್ ಏನಿದೆ ಅದನ್ನ ಕನ್ಸಿಡರ್ ಮಾಡಿ. ಕನ್ಸಿಡರ್ ದ ಇಂಟಿಗ್ರಾಂಡ್. ಓಕೆ, ಸೊ 1 divided by x² minus a². ಡಿನಾಮಿನೇಟರ್ ನ ಅಬ್ಸರ್ವ್ ಮಾಡಿದ್ರೆ ಯಾವ ಫಾರ್ಮೆಟ್ ಅಲ್ಲಿ ಇದೆ, x² minus a² ಅಂದ್ರೆ a² minus b² ಫಾರ್ಮೆಟ್ ಅಲ್ಲಿ ಇದೆ. ಕರೆಕ್ಟಾ? ಹಾಗಾದ್ರೆ ಇದನ್ನೇನ್ ಮಾಡೋಣ, 1 divided by x minus a ಅಥವಾ x plus a ಅಂದ್ರೆ a plus b into a minus b ಮಾಡ್ಕೊಳ್ಳೋಣ. ರೈಟ್? 1 divided by x plus a into x minus a ಬರ್ಕೊಂಡಿದೀವಿ. ಇಲ್ಲಿ ಏನ್ ಮಾಡೋಣ, ನೆಕ್ಸ್ಟ್ ಅಲ್ಲಿ 1/2a ನ ಅಂದ್ರೆ 2a ನ ಡಿವೈಡ್ ಮಾಡಿದೀನಿ. 2a ನ ಡಿವೈಡ್ ಮಾಡಿದೀನಿ. ಓಕೆ, ಸೊ 2a ನ ಡಿವೈಡ್ ಮಾಡಿದೀನಿ ಅಂದ್ರೆ 2a ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆನಾ? ಹಾಗಾದ್ರೆ 2a ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಸೊ ಡಿವೈಡೆಡ್ ಬೈ ಸೊ x plus a into what, x minus a. ಕರೆಕ್ಟಾ? ರೈಟ್? ಸೊ ಇಲ್ಲಿ ಒಂದ್ ಸ್ವಲ್ಪ 1/2a ಹಾಗೆ ಇರ್ಲಿ, 1/2a ಈ 2a ನ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಬೇಕೋಣ. ಸೊ x plus a, ರೈಟ್, x plus a ಮೈನಸ್ ಆಫ್ x minus a ಬರ್ಕೋಬಹುದು ನೋಡಿ. ಅಬ್ಸರ್ವ್ ಮಾಡಿ, x plus a ಮೈನಸ್ ಆಫ್ x minus a ಮಲ್ಟಿಪ್ಲಿಕೇಶನ್ ಮಾಡಿ, ಮೈನಸ್ x plus a ಅಂದ್ರೆ ಪ್ಲಸ್ a plus a 2a ನೇ ಬರುತ್ತೆ, ಮೈನಸ್ x plus x ಕ್ಯಾನ್ಸಲ್ ಆಗ್ಬಿಡುತ್ತೆ. ಹೌದಲ್ವಾ ಮಕ್ಕಳ? ಹಾಗಾದ್ರೆ ಡಿವೈಡೆಡ್ ಬೈ x plus a into x minus a. ಇಲ್ಲಿ ಅಬ್ಸರ್ವ್ ಮಾಡಬೇಕು ಯಾವ ಫಾರ್ಮ್ ಅಲ್ಲಿ ಇದೆ ಡಿವೈಡ್ ಮಾಡ್ಲಿಕ್ಕೆ ಅಂತ. x plus a ನ ಕ್ಯಾಪಿಟಲ್ a ಅನ್ಕೊಳ್ಳಿ, x minus a ನ ಕ್ಯಾಪಿಟಲ್ b ಅನ್ಕೊಳ್ಳಿ. ಸೊ ಇದನ್ನ ಟೋಟಲ್ ಕ್ಯಾಪಿಟಲ್ c ಅನ್ಕೊಳ್ಳಿ. ಹಾಗಾದ್ರೆ a minus b ಡಿವೈಡೆಡ್ ಬೈ c ಇದೆ, ಈ ಫಾರ್ಮ್ ಅಲ್ಲಿ ಇದೆ. a minus b by c ಫಾರ್ಮ್ ಅಲ್ಲಿ ಇದೆ. ಇದನ್ನೇನ್ ಮಾಡ್ಬೋದು, ಸಪರೇಟ್ ಆಗಿ ಡಿವೈಡ್ ಮಾಡಿದ್ರೆ a by c minus b by c ಬರೀಬಹುದಾ? a by c minus b by c ಬರೀಬಹುದಾ? ಎಸ್, ಅಫ್ ಕೋರ್ಸ್ ಬರೀಬಹುದು. ಸೊ 1/2a ಸಪರೇಟ್ ಆಗಿ ಡಿವೈಡ್ ಮಾಡೋಣ. ಎಸ್, 1 divided by ನೋಡಿ x plus a ಇದನ್ನ ಡಿವೈಡ್ ಮಾಡಿದ್ರೆ ಹೋಗ್ಲಿ, ಇನ್ನೂ ಒಂದು ಸ್ಟೆಪ್ ಬರೆಯೋಣ. x plus a divided by x plus a into x minus a minus x minus a divided by x plus a into x minus a. ಓಕೆ, ಡಿವೈಡ್ ಏನನ್ನ ಕ್ಯಾನ್ಸಲ್ ಮಾಡಬಹುದು. ಅಬ್ಸರ್ವ್ ಮಾಡಿ, ಇಲ್ಲಿ x plus a ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ x minus a ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಇಂಟಿಗ್ರಾಂಡ್ ಏನಿತ್ತು, x² minus a² ಇತ್ತು, ಅದನ್ನ ಸೊ ಅನದರ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿದೀನಿ. 1/2a into 1/2a into 1/x minus a
ಮೈನಸ್ 1 ಓವರ್ ಎಕ್ಸ್ ಪ್ಲಸ್ ಎ 1 ಓವರ್ ಎಕ್ಸ್ ಪ್ಲಸ್ ಎ. ಮಕ್ಕಳ ಅರ್ಥ ಆಗ್ತಿದೆ ಅನ್ಕೊಂಡಿದೀನಿ. ಅರ್ಥ ಆಗ್ತಿದ್ಯಾ? ಎಸ್. ನೋಡಿ, ಈ ಇಂಟಿಗ್ರಾಂಡ್ ಅನ್ನ ಒಂದು ಹೊಸ ರೂಪಕ್ಕೆ ಅಂದ್ರೆ ಹೊಸ ಒಂದು ಫಾರಮಿಗೆ ಕನ್ವರ್ಟ್ ಮಾಡಿದೀನಿ. ಓಕೆ, ಸೊ 1 ಓವರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ can be written as 1 over 2a into 1 over x minus a minus 1 over x plus a. ಓಕೆ, ನೆಕ್ಸ್ಟ್ ಫಾರ್ಮುಲಾದಲ್ಲಿ ಇದೇ ಮೆಥಡ್ ಬರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಇವಾಗ ಏನ್ ಮಾಡೋಣ, ಇಂಟಿಗ್ರೇಟ್ ಆನ್ ಬೋತ್ ಸೈಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಂಟಿಗ್ರೇಟ್ ಆನ್ ಬೋತ್ ಸೈಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವಾಟ್ ಹ್ಯಾಪನ್ಸ್? ಇಂಟಿಗ್ರೇಷನ್ ಆಫ್ 1 ಓವರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ into dx, integration of 1 over 2a into 1 over x minus a minus 1 over x plus a into dx ಎರಡೂ ಕಡೆ ಇಂಟಿಗ್ರೇಟ್ ಆಪರೇಟರ್ ನ ಆಪರೇಟ್ ಮಾಡಿದೀನಿ, ಮತ್ತೆ ಡಿಫರೆನ್ಶಿಯಲ್ ಆಪರೇಟರ್ ನ ಜೊತೆಯಲ್ಲಿ ಆಪರೇಟ್ ಮಾಡಿದೀನಿ. ಅಂದ್ರೆ ಇಂಟಿಗ್ರೇಟ್ ಆನ್ ಬೋತ್ ಸೈಡ್, ಈ ಎರಡೂ ಸೈಡ್ ಅಲ್ಲಿ ಇಂಟಿಗ್ರೇಟ್ ಮಾಡಿ, ಇಂಟಿಗ್ರೇಷನ್ ಅನ್ನ ಅಪ್ಲೈ ಮಾಡಿ ವಿತ್ ರೆಸ್ಪೆಕ್ಟ್ ಟು ವಾಟ್ ಎಕ್ಸ್. ಸೊ ಇದನ್ನ ಹಾಗೆ ಇಲ್ಲಿ 1 ಓವರ್ 2a is constant, 1 ಓವರ್ 2a is constant. ಇಲ್ಲೇನ್ ಮಾಡೋಣ, ಇಂಟಿಗ್ರೇಷನ್ ನ 1 ಓವರ್ ಎಕ್ಸ್ ಮೈನಸ್ ಎ ಮೇಲೂ ಅಪ್ಲೈ ಮಾಡೋಣ, ಮೈನಸ್ 1 ಓವರ್ ಎಕ್ಸ್ ಪ್ಲಸ್ ಎ ಮೇಲೂ ಕೂಡ ಅಪ್ಲೈ ಮಾಡೋಣ. ಹಾಗಾದ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ 1 ಓವರ್ ಎಕ್ಸ್ ಮೈನಸ್ ಎ ಇಂಟು ಡಿಎಕ್ಸ್. ಓಕೆ, integration of 1 over x plus a into dx. Am I right? ಇವಾಗ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಂಟಿಗ್ರೇಷನ್ 1 divided by x minus a ಇದೆ. x minus a ನ ಡಿಫರೆನ್ಶಿಯೇಟ್ ಮಾಡಿದ್ದೆ ಆದ್ರೆ ಏನ್ ಬರುತ್ತೆ? ಆನ್ಸರ್ 1 ಬರುತ್ತೆ. ಕರೆಕ್ಟಾ? ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ಇದೆ. ಯಾಕಂದ್ರೆ ಎಕ್ಸ್ ಮೈನಸ್ ಎ ನ ಡಿಫರೆನ್ಶಿಯೇಷನ್ ಏನ್ ಬರ್ತಾ ಇದೆ? 1 ಬರ್ತಾ ಇದೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ 1 is the derivative of x minus a. ಹಾಗಾದ್ರೆ log of modulus of x minus a is the antiderivative of 1 over x minus a. ನೋಡಿ ಇಲ್ಲಿ ಬನ್ನಿ, x plus a ನ ಡಿರೈವೇಟಿವ್ ಏನು? ಸೊ 1 ಅಂದ್ರೆ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ಇದೆ. ಹಾಗಾದ್ರೆ ಇಂಟಿಗ್ರೇಷನ್ ಅನ್ನ ಬರೀಬಹುದಾ? ಅಂದ್ರೆ ಆಂಟಿ ಡೆರಿವೇಟಿವ್ ಬರೀಬಹುದಾ? 1 over 2a 1 over 2a into what? Log of f of x. What is f of x? X minus a. X minus a. Minus. So log of modulus of what? X plus a. X plus a. Plus integration constant. Okay na? ಇಲ್ಲಿ ಒಂದು ಪ್ರಾಪರ್ಟಿಯನ್ನ ಜ್ಞಾಪನ ಇಟ್ಕೊಳ್ಳಿ, ಲಾಗರಿಥಮಿಕ್ ಪ್ರಾಪರ್ಟಿ. ಸೊ log m ಮೈನಸ್ ಲಾಗ್ ಎನ್ ಇದ್ರೆ ಏನ್ ಬರೀತೀವಿ? ಲಾಗ್ ಎಂ ಅಪಾನ್ ಎನ್ ಬೇಸ್ ಇ. ಕರೆಕ್ಟಾ? ಲಾಗ್ ಎಂ ಮೈನಸ್ ಲಾಗ್ ಎನ್ ಇಸ್ ಈಕ್ವಲ್ ಟು ಲಾಗ್ ಎಂ ಬೈ ಎನ್. ಓಕೆ, ಹಾಗಾದ್ರೆ ಅದೇ ಪ್ರಾಪರ್ಟಿಯನ್ನು ಯೂಸ್ ಮಾಡಿ 1/2a. ಸೊ ಲಾಗ್ ಎಂ ಮೈನಸ್ ಲಾಗ್ ಎನ್ can be written as what? Log m by n. So x plus a. ಕರೆಕ್ಟಾ? ಸೇ ನೋಡಿ ನೀಡಿಲ್ಲ. ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಮಕ್ಕಳ ಬಂತ ನೋಡಿ ಆನ್ಸರ್. ಇಂಟಿಗ್ರೇಷನ್ ಆಫ್ 1 over x square minus a square into dx is equal to 1 over 2a log of modulus of x minus a divided by x plus a plus integration constant. ಓಕೆನಾ? ಸೊ ಇಲ್ಲಿ ನೋಡಿ 1 divided by x square minus a square ಬರ್ತಾ ಇದೆ ಅಂತಂದ್ರೆ ಎಸ್ ಇದನ್ನ ಸೊ x square minus a square ಬರಲಿ, a square minus x square ಬರಲಿ. ಸೊ ಇಂಟಿಗ್ರಾಂಡ್ ಅನ್ನ ಕನ್ಸಿಡರ್ ಮಾಡಿ ಈ ಮೆಥಡ್ ಅನ್ನ ಫಾಲೋ ಮಾಡ್ಕೋಬಹುದು. ಹಾಗಾದ್ರೆ ಸೆಕೆಂಡ್ ಒನ್ ನೋಡೋಣ. ಸೆಕೆಂಡ್ ಒನ್ integration of 1 divided by a square minus x square. ನೋಡಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. x square minus a square ಇತ್ತು ಹಿಂದೆ ಪ್ರಾಬ್ಲಮ್ ಅಲ್ಲಿ, ಇಲ್ಲಿ a square minus x square ಇದೆ. ಓಕೆನಾ? ಇಲ್ಲಿ ಕನ್ಸಿಡರ್ ಏನ್ ಮಾಡ್ಬೇಕು? ಕನ್ಸಿಡರ್ ನ ಇಂಟಿಗ್ರಾಂಡ್ ಅನ್ನ ಕನ್ಸಿಡರ್ ಮಾಡ್ಬೇಕು. ಎರಡೂ ಕೇಸಲ್ಲಿ ಕನ್ಸಿಡರ್ ಇಂಟಿಗ್ರಾಂಡ್ 1 divided by a square minus x square.
ಓಕೆ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಅಲ್ಲಿ ಏನ್ ಮೆಥಡ್ ಯೂಸ್ ಮಾಡಿದ್ವಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೆಥಡ್ ಯೂಸ್ ಮಾಡಿದ್ವಿ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅದೇ ಮೆಥಡ್ ಅನ್ನು ಇಲ್ಲಿ ಯೂಸ್ ಮಾಡೋಣ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮೆಟ್ ಏನಿದೆ ಹಾಗಾದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅದೇ ಮೆಥಡ್ ಅನ್ನ ಯೂಸ್ ಮಾಡೋದ್ವಾ ರೈಟ್ ಕರೆಕ್ಟಾ ನೆಕ್ಸ್ಟ್ ಅಲ್ಲಿ ಏನ್ ಮಾಡಿದ್ವಿ ಸೊ 2a ನ ಡಿವೈಡ್ ಮಾಡಿದ್ವಿ 2a ನ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ಇಲ್ಲೂ ಅದೇ ಮಾಡೋಣ ಸೊ 2a ಡಿವೈಡ್ ಸೊ 2a ಮಲ್ಟಿಪ್ಲೈ ಮಾಡೋಣ ಎಸ್ ಹಾಗಾದ್ರೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಮಾತ್ರ ಅಂದ್ರೆ ಏನಾಯ್ತು ಸೊ 1/2a here 2a divided by a plus x into a minus x ಅಲ್ಲೇನ್ ಮಾಡಿದೀವಿ ಸಮ್ ಆಲ್ಟರ್ ಮಾಡಿದ್ವಿ 2a ನ ಇಲ್ಲೂ ಕೂಡ x ನ ಇನ್ವಾಲ್ವ್ ಮಾಡ್ಕೊಂಡು ಆಲ್ಟರ್ ಮಾಡೋಣ ಓಕೆ ಸೊ 1/2a ಎಸ್ a plus x ಮೈನಸ್ ಆಫ್ ಇದನ್ನ ಪ್ಲಸ್ ಮಾಡ್ಕೊಳ್ಳೋಣ ಇಸ್ ಅ ಪ್ಲಸ್ a ಮೈನಸ್ ಎಕ್ಸ್ ನೋಡಿ ಆಲ್ಟರ್ ಮಾಡಬಹುದು ನೋಡಿ ಇಲ್ಲಿ a ಪ್ಲಸ್ ಎಕ್ಸ್ ಮಾಡಿದೀನಿ ಪ್ಲಸ್ a ಮೈನಸ್ ಎಕ್ಸ್ ಮಾಡಿದೀನಿ ಓಕೆನಾ ನೋಡಿ ಸೊ ಪ್ಲಸ್ ಎ 2a ಆಗುತ್ತೆ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಸೊ 2a ಬರುತ್ತೆ 2a ಕ್ಯಾನ್ಸಲ್ ಆಗಿ ಫಸ್ಟ್ ಸ್ಟೆಪ್ ಬರುತ್ತೆ ಇದನ್ನ ಎನ್ಸ್ ಅಗೈನ್ a ಪ್ಲಸ್ ಬಿ a ಮೈನಸ್ ಬಿ ಬಂದ್ರೆ 1/a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ ಇಸ್ ಅ ಬೆಟರ್ ನೀವು ಯಾವ ರೀತಿ ನೋಡ್ಬೇಕಂದ್ರೆ ಇಲ್ಲಿ ನೋಡ್ಬೇಕು a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಮಾಡಿದೀರಾ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಪ್ಲಸ್ ಬಿ ಫಸ್ಟ್ ಹಾಗಾದ್ರೆ a ಪ್ಲಸ್ ಬಿ ಫಸ್ಟ್ ಬರ್ಕೊಳ್ಳಿ ಇಲ್ಲಿ ಪ್ಲಸ್ ಬರಿಬೇಕಾ ಮೈನಸ್ ಬರಿಬೇಕಾ ಅಂತ ಆಮೇಲೆ ಥಿಂಕ್ ಮಾಡಿ ಯಾವ್ದ್ರ ಮೇಲೆ ಡಿಪೆಂಡ್ ಅಂದ್ರೆ 2a ಹೆಂಗ್ ಬರುತ್ತೆ ಅನ್ನೋದ್ರ ಮೇಲೆ ಅಲ್ಲೇನಿತ್ತು ಅಂದ್ರೆ ಸೊ ಎಕ್ಸ್ ಪ್ಲಸ್ ಎ ಇತ್ತು ಇಲ್ಲಿ ಎಕ್ಸ್ ಪ್ಲಸ್ ಎ ಬರ್ಕೊಂಡೆ ಇನ್ನೇನ್ ಬೇಕಾಗಿತ್ತು ಸೊ ಮೈನಸ್ ಬಿ ಇಲ್ಲಿ ಬೇಕಾಗಿತ್ತು ಅಂದ್ರೆ ಇಲ್ಲಿ ಮೈನಸ್ ಬರ್ದಿದೆ ಹಾಗಾಗಿ ಇಲ್ಲಿ ಎ ಪ್ಲಸ್ ಇಲ್ಲಿ ಎಕ್ಸ್ ಮೈನಸ್ ಎ ಬರ್ದಿದೆ ಓಕೆನಾ ರೈಟ್ ಸೊ ಡಿವೈಡೆಡ್ ಬೈ ಎ ಪ್ಲಸ್ ಎಕ್ಸ್ ಇಂಟು ಎ ಮೈನಸ್ ಎಕ್ಸ್ ಓಕೆ ಅಲ್ಲೇನ್ ಮಾಡಿದ್ವಿ ಸೊ ಎ ಮೈನಸ್ ಬಿ ಡಿವೈಡೆಡ್ ಬೈ ಸಿ ಮಾಡ್ಕೊಂಡಿದ್ವಿ ಇಲ್ಲಿ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಸಿ ಇದೆ ಹಾಗಾಗಿ ಇದನ್ನ ಎ ಬೈ ಸಿ ಪ್ಲಸ್ ಬಿ ಬೈ ಸಿ ಬರಿಬಹುದು ಹೇಗಿದ್ರೆ ನೋಡಿ ಅಬ್ಸರ್ವ್ ಮಾಡಿ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಸಿ ಹಾಗಾದ್ರೆ ಏನ್ ಮಾಡೋಣ ಎ ಬೈ ಸಿ ಪ್ಲಸ್ ಬಿ ಬೈ ಸಿ ಬರಿಬಹುದಾ ನೋಡಿ ಪ್ರತಿ ಒಂದು ಸೇಮ್ ಇದೆ ಎರಡು ಫಾರ್ಮುಲಾದಲ್ಲೂ ಸೊ 1/2a ಡಿವೈಡ್ ಮಾಡಿ a ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ವಾಟ್ a ಪ್ಲಸ್ ಎಕ್ಸ್ ಇಂಟು a ಮೈನಸ್ ಎಕ್ಸ್ ಪ್ಲಸ್ a ಮೈನಸ್ ಎಕ್ಸ್ divided by what a plus x into a minus x ಓಕೆನಾ ಏನ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ a plus x a ಆಗುತ್ತೆ ಹಾಗಾದ್ರೆ 1/2a into 1/a minus x plus 1/a plus x ಓಕೆನಾ ಸೊ ದಿಸ್ ಇಸ್ ಅ ನ್ಯೂ ಫಾರಂ ಅಂದ್ರೆ ನ್ಯೂ ಫಾರಂ ಇಂಟಿಗ್ರಾಂಡ್ ಇಸ್ 1/a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅನ್ನ ಅನದರ್ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದೀನಿ ಅಂದ್ರೆ ಏನಿದೆ 1/a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇವಾಗ ಏನ್ ಮಾಡ್ಬೇಕು ಅಲ್ಲೂ ಏನ್ ಮಾಡಿದ್ವಿ ಇಂಟಿಗ್ರೇಟ್ ಆನ್ ಬೋತ್ ಸೈಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ರೈಟ್ ಇಂಟಿಗ್ರೇಟ್ ಆನ್ ಬೋತ್ ಸೈಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಹಾಗಾದ್ರೆ ಇಲ್ಲೂ ಅದನ್ನೇ ಮಾಡೋಣ ಸೊ ಇಂಟಿಗ್ರೇಷನ್ 1 divided by a square minus x square into dx right integration of 1/2a into 1/a minus x plus 1 divided by a plus x into dx am I right ನೋಡಿ ಇಲ್ಲಿ 1/2a is the constant so take outside so integration of 1/a minus x plus 1/a plus x into dx ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ 1/a minus x ಮೇಲೆ ಸಪರೇಟ್ ಆಗಿ ಇಂಟಿಗ್ರೇಷನ್ ಅಪ್ಲೈ ಮಾಡೋಣ 1/a plus x ಮೇಲೂ ಕೂಡ ಇಂಟಿಗ್ರೇಷನ್ ಅನ್ನ ಸಪರೇಟ್ ಆಗಿ ಅಪ್ಲೈ ಮಾಡೋಣ ಇಲ್ಲಿ 1/2a ಎರಡು ಟರ್ಮ್ ಗೆ ಮಲ್ಟಿಪ್ಲಿಕೇಶನ್ ಆಗಿರೋದ್ರಿಂದ ಸೊ 1/2a into integration of 1/a minus x into dx plus integration of 1/a plus x into dx
ಕರೆಕ್ಟಾ? ಎಸ್. ನೋಡಿ ಇಲ್ಲಿ ಎ ಮೈನಸ್ ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ -1 ಬರುತ್ತೆ. ಎ ಮೈನಸ್ ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ -1 ಬರುತ್ತೆ. ಹಾಗಾಗಿ ಏನ್ ಬರೀಬಹುದು ಅಂದ್ರೆ 1/2a 1/2a. ಸೊ ದಿಸ್ ಇಂಟಿಗ್ರೇಷನ್ ಈಸ್ ಮೈನಸ್ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎ ಮೈನಸ್ ಎಕ್ಸ್ ಬರೀಬಹುದಾ? ಯಾಕೆಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಸೊ ಮೈನಸ್ ಕಾನ್ಸ್ಟೆಂಟ್ ಲಾಗ್ ಎ ಮೈನಸ್ ಎಕ್ಸ್ ಡಿಫ್ರೆನ್ಶಿಯೇಷನ್ 1/a ಮೈನಸ್ ಎಕ್ಸ್, ಅಗೈನ್ ಎ ಮೈನಸ್ ಎಕ್ಸ್ ಡಿಫ್ರೆನ್ಶಿಯೇಷನ್ -1 ಅಂದ್ರೆ 1/a ಮೈನಸ್ ಎಕ್ಸ್ ಬರುತ್ತೆ. ಎಸ್. ನೆಕ್ಸ್ಟ್ log of this one what? Modulus of a plus x plus integration constant. ಇಲ್ಲಿ ನೋಡಿ ರಿಯಾಲ್ಟರ್ ಆಗಿದೆ ಅಷ್ಟೇ. ಇದು log m minus log n, log m minus log n ಇದೆ. ಏನ್ ಬರೋಣ? So log m by n. Here m is what? a plus x divided by what? a minus x plus integration constant. ಮಕ್ಕಳ ಅರ್ಥ ಆಗಿದ್ಯಾ? ಇಟ್ಸ್ ವೆರಿ ವೆರಿ ಸಿಂಪಲ್. ಇವತ್ತೇನೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. 1 2 times 3 times ಪ್ರಾಕ್ಟೀಸ್ ಮಾಡ್ಬೇಕು. ಇನ್ನ ಬಂದಿಲ್ಲ ಅಂದ್ರೆ 10 times ಪ್ರಾಕ್ಟೀಸ್ ಮಾಡಿ. ಇನ್ನೂ ಬಂದಿಲ್ಲ ಅಂದ್ರೆ 20 times ಬಂದೇ ಬರುತ್ತೆ. 1 2 times ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ವರ್ಕೌಟ್ ಮಾಡಿದ್ರೆ 100% ಬರುತ್ತೆ. ಓಕೆನಾ? ಸೊ ಇದ್ರ ಎರಡರಲ್ಲಿ ಏನೇ ಡೌಟ್ ಇದ್ರು ಕೇಳಿ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಒನ್ಸ್ ಅಗೇನ್.